ಆ ಕ್ರೌರ್ಯತೆಯ ಪರಮಾವಧಿ ಏನಿದೆ ಅದನ್ನು ನಾಗರಿಕ ಸಮಾಜಗಳು ಸಹಿಸಿಕೊಂಡು ಮುಂದೆ ಸಾಗಿದರೆ ನನ್ನ ಲೆಕ್ಕಾಚಾರದಲ್ಲಿ ನಾವು ಮೋಸ ಮಾಡ್ಕೊತಿದ್ದಂಗಿದೆಲ್ಲ. ಅದು ಕೈ ಮೇಲೆ ಆತನದ್ದು ಈ ನಟನದ್ದು ಎನ್ನಲಾದ ಒಂದು ಹಚ್ಚೆ ಇತ್ತಂತೆ, ಹೆಸರೋ ಫೋಟೋನೋ ವಾಟ್ ಎವರ್ ಇಟ್ ಈಸ್ ಇತ್ತಂತೆ. ಅದನ್ನ ತೆಗೆದಿರೋದು ಅಂತ ಹೇಳ್ತಿದ್ದಾರೆ. ಸುಟ್ಟಿರೋದು ಅದೇ ತೆಗೆದಿರೋದು ಅಂದ್ರೆ ಸುಡೋ ಮೂಲಕನೋ ಚಾಕೋಲೋ ಎಂಥದ್ರಲ್ಲೋ ಒಂದ್ರಲ್ಲಿ ತೆಗೆದಿದ್ದಾರೆ ಅಂತ ಅದನ್ನು ಹೇಳ್ತಿರೋದು. ಜಸ್ಟ್ ಇಮ್ಯಾಜಿನ್ ಯಾವ ಲೆವೆಲ್ ಆಫ್ ಪೇಯ್ನ್ ಅಂಡರ್ಗಾನ್ ಆಗಿರ್ಬೇಕು ಆ ಸಂದರ್ಭದಲ್ಲಿ. ಐ ಅಡ್ವೈಸ್ ಯಾರಾದರೂ ಪೇರೆಂಟ್ಸು ನೀವು ಮಕ್ಕಳ ಜೊತೆ ಇದ್ದರೆ ದಯಮಾಡಿ ಇವತ್ತು ಈ ನ್ಯೂಸ್ ನೋಡಬೇಡಿ. ಐ ಆಮ್ ಸಾರಿ, ನಾನು ಇದನ್ನು ಮೊದಲೇ ಹೇಳಬೇಕಿತ್ತು. ಐ ಆಮ್ ಸಾರಿ ಹೇಳಬೇಕಾಗಿತ್ತು, ಇದು ನನ್ನ ಮಿಸ್ಟೇಕ್. ಇದು ಡೋಂಟ್ ವಾಚ್ ಇಟ್. ನೀವು ಒಂದಿನ ನಮ್ಮ ನ್ಯೂಸ್ ನೋಡಿದ್ರು ಏನು ದೇಶ ಬಿತ್ತೋಗಲ್ಲ. ಇಲ್ಲಿ ನೋಡಬೇಡಿ. ಮಕ್ಕಳಿದ್ರೆ ದಯವಿಟ್ಟು ಕರ್ಕೊಂಡು ಆಚೆ ಹೊಟ್ಟೋಗಿ. ಸಾರಿ, ನಾನು ಫಸ್ಟೇ ಹೇಳಬೇಕಿತ್ತು ಇದನ್ನು. ದೇ ಹ್ಯಾವ್ ಆಕ್ಟೆಡ್ ಲೈಕ್ ಅ ಪ್ಯೂರ್ ಪ್ರೊಫೆಷನಲ್ ಮರ್ಡರರ್ಸ್, ಟ್ರೈನ್ಡ್ ಮರ್ಡರರ್ಸ್ ತರ ಬಿಹೇವ್ ಮಾಡಿದ್ದಾರೆ. ಟಾರ್ಚರ್ ಸೆಲ್ಗಳ ಟ್ರೈನ್ಡ್ ಪರ್ಸನಲ್ ತರ ಆಕ್ಟ್ ಮಾಡಿದ್ದಾರೆ ಇವರುಗಳು. ಅಂತಹ ಮನೋಸ್ಥಿತಿಯಲ್ಲಿರುವ ಆರೋಪಿಗಳ ಪೈಕಿ ಯಾರೇ ಆಗಿರಬಹುದು, ಹೆಡೆಮುರಿ ಕಟ್ಟಿ ತಲೆ ಹೊಡೆದಾಕ್ಬಿಡ್ಬೇಕು ಆಚೆಗೆ. ಹಂಗೇನೇನೆ ಯಾವ ಲಾರಿಗೆ ಜಡ್ಜಿದ್ರು ಆ ಥರ ಜಡ್ಜ್ ಬಿಡಬೇಕು ಅಂತ ಕಡೆ ತಗೊಂಡೋಗಿ ಇವರಿಗೆ ಮರ್ಯಾದೆ ತೋರಿಸ್ಬೇಕಾ. ತನಿಖಾಧಿಕಾರಿಗೆ ಕೆಲವರು ಫೋನ್ ಮಾಡ್ತಿದ್ದಾರಂತೆ, ಕುಡಿದು ಮತ್ತಲ್ಲಿ ಏನೋ ಮಾಡಿ ಎಡವಟ್ಟು ಮಾಡ್ಕೊಂಡ್ಬಿಟ್ಟಿದ್ದಾನೆ, ಕೆರಿಯರ್ ಹಾಳಾಗಿ ಹೋಯ್ತು, ನೆಗೆದು ಬಿದ್ದೋಯ್ತು ಕೆರಿಯರ್ ಎಲ್ಲ. ಇದು ಕೆರಿಯರ್ಗೆ ಸಂಬಂಧಪಟ್ಟಿದ್ದಲ್ಲ. ನಟರಾಗಿ ಏನಾರು ಆಗಿದ್ದಿದ್ರೆ ಐ ವುಡ್ ಹ್ಯಾವ್ ಕಂಪ್ಲೀಟ್ಲಿ ಅಗ್ರೀಡ್. ಇದು ನಟನಿದಲ್ಲ, ಇದು ಕಲಾವಿದರಾಗಿ ಅಥವಾ ಯಾವುದೋ ಒಂದು ಹುದ್ದೆಯ ರೂಪದಲ್ಲಿ ಬಂದಿರುವಂತಹ ಖ್ಯಾತಿ, ಅಧಿಕಾರ, ಶಕ್ತಿ, ಜನರ ಪ್ರೀತಿ, ಇದನ್ನ ದುರ್ಬಳಕೆ ಮಾಡಿಕೊಳ್ಳಬಹುದಾದ ಮನೋಸ್ಥಿತಿ. ಅದು ಕೆರಿಯರ್ ಸಂಬಂಧ ಇಲ್ಲ. ಅಲ್ಲಿ ನಟ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಪೋಸ್ಟ್ ಮಾಡಿ, ಈ ಕೇಸ್ಗೂ ತಮ್ಮ ಕುಟುಂಬಕ್ಕೂ ಸಂಬಂಧ ಇಲ್ಲ, ನನ್ನ ಬಗ್ಗೆ ನನ್ನ ಪುತ್ರನ ಬಗ್ಗೆ ವಿಷಯ ಪ್ರಸ್ತಾಪ ಮಾಡಬೇಡಿ ಅಂತ ಕೋರಿದ್ದಾರೆ. ಅವರು ಈ ಕೇಸ್ಗೂ ನಮ್ಮ ಕುಟುಂಬಕ್ಕೂ ಸಂಬಂಧ ಇಲ್ಲ, ನನ್ನ ಬಗ್ಗೆ ನನ್ನ ಪುತ್ರನ ಬಗ್ಗೆ ವಿಷಯ ಪ್ರಸ್ತಾಪಿಸಬೇಡಿ ಅಂತ ಹೇಳಿದ್ದಾರೆ. ಪ್ಲಸ್ ಕೋರ್ಟ್ ಆರ್ಡರ್ ಏನೋ ಒಪ್ಟೈನ್ ಮಾಡ್ಕೊಳ್ಳೋಕೆ ಟ್ರೈ ಮಾಡಿದ್ದಾರೆ ಅಂತ ಯಾರೋ ಹೇಳ್ತಿದ್ರು. ಫೇರ್. ಐ ಥಿಂಕ್ ಆ ಮೇಡಮ್ದು ಪ್ರೈವೇಸಿ ಕ್ಯಾನ್ ಬಿ ರೆಸ್ಪೆಕ್ಟೆಡ್ ಅನ್ಸತ್ತೆ ನನಗೆ ಸದ್ಯದಲ್ಲಿ. ಅದಕ್ಕೆ ಅವಕಾಶ ಮಾಡಿಕೊಡಿ. ಮತ್ತು ಅಪ್ರಾಪ್ತ ವಯಸ್ಸಿನಲ್ಲಿರುವ ಪುತ್ರ ಇರುವುದರಿಂದ ಆತನ ಇದನ್ನು ನಾವು ಗೌರವಿಸಬೇಕು ಅನ್ಸುತ್ತೆ. ಬಟ್ ಐ ವಾಂಟ್ ಟು ಟೆಲ್ ದಿಸ್ ಮೇಡಮ್ ಒನ್ ಥಿಂಗ್. ಬಟ್ ಮಗನ ಅಕೌಂಟಿಂದಾಗಲಿ ಇನ್ನೊಂದರಿಂದಾಗಲಿ ನೀವು ನಿಮಗೆ ಬೇಕಾಗಿದ್ದ ಹೇಳಿಕೆಗಳನ್ನು ಮಾತ್ರ ಹಾಕೋಬಹುದು, ಬೇರೆಯವರು ಮಾತ್ರ ಮಾತಾಡಬಾರ್ದು ಅನ್ನೋ ತೀರ್ಮಾನಕ್ಕೆ ನೀವು ಬರಬಾರ್ದು. ಹಾಗೆ ಬಂದರೆ ಇಟ್ ವಿಲ್ ನಾಟ್ ಬಿ ಅಕ್ಸೆಪ್ಟೆಡ್. Even if there is a court tomorrow, we will challenge it. We will challenge it. ಈ MTV ಸಿಟಿ ಯುಗದಲ್ಲಿ ಖುಷಿಯಾಗಿರ್ಬೇಕು.